ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ಹಾಗಿದ್ದರೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸಂಪತ್ ಅವ್ರು ಹೇಳ್ತಾರೆ, ಹಾಗಾದರೆ ಮದುವೆ ಕಾರ್ಯನ ಮುಂದಕ್ಕೆ ಹಾಕೋದು ಬೇಡ, ಬೇಗನೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ. ಶಿವರಾಮೇಗೌಡರು ಒಲ್ಲದ ಮನಸ್ಸಿಂದ ಧಾರಾಳವಾಗಿ ಆಗ್ಬೋದು ಅಂತ ಒಪ್ಪಿಗೆ ನೀಡ್ತಾರೆ. ಈಶ್ವರಿ ಹೊಂಚಾಕ್ಬಿಟ್ಟು ಕೇಳ್ತಾರೆ, ಹಿಂಗೆ ಕೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ, ಹುಡುಗನಿಗೆ ಏನು ಕೊಡ್ತೀರಂತ ಹೇಳೇ ಇಲ್ಲ ಅಂತ ಈಶ್ವರಿ ಕೇಳಿದಾಗ ನವ್ಯ ಶಾಕಲ್ಲಿ ಅವ್ರನ್ನೇ ನೋಡ್ತಾರೆ. ಈಶ್ವರಿ ಅಂತ ಅಮ್ಮಮ್ಮ ಹೇಳಿದಾಗ, ಅಯ್ಯೋ ಅದು ಹಂಗಲ್ಲ ಅತ್ತೆ ಅಂತ ಈಶ್ವರಿ ಹೇಳಿದಾಗ ಮಧ್ಯದಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ಇದೇನು ಈಶ್ವರಿ ಹೊಸ ಸಂಪ್ರದಾಯ, ನಮ್ಮ ಮಂತನದಲ್ಲಿ ಹಿಂಗೆಲ್ಲ ವರದಕ್ಷಿಣೆ ಕೇಳಬಾರ್ದು ಅಂತ ನಿಂಗೆ ಗೊತ್ತಿಲ್ವೇ ಅಂತ ಶಿವರಾಮೇಗೌಡರು ಹೇಳಿದಾಗ ನವ್ಯವ್ರ ತಾಯಿ ಹೇಳ್ತಾರೆ, ಅಯ್ಯೋ ಅದ್ರಲ್ಲೇನು ತಪ್ಪಿಲ್ಲ ಬಿಡಿ, ಅವ್ರಿಗೂ ಕುತೂಹಲ ಅನ್ನೋದು ಇರುತ್ತಲ್ವೇ. ಈ ಕಡೆ ಸಾವಿತ್ರಿ ಅವ್ರು ಹೇಳ್ತಾರೆ, ಅಲ್ಲೇ ಅವ್ರಿಗೆ ಇರೋದು ಕುತೂಹಲ ಅಲ್ಲ, ದುರಾಸೆ ಅಂತ ವಿನಂತಿಗೆ ಸಾವಿತ್ರಿ ಹೇಳ್ತಾರೆ. ಸಂಪತ್ ಕುಮಾರ್ ಅವ್ರು ಹೇಳ್ತಾರೆ, ನೋಡಿ ಅಮ್ಮ, ನಮಗೆ ಇರೋದು ಒಬ್ಳೇ ಮಗಳು, ನಮ್ಗೂನುವೆ ಪಾಂಡವಪುರ, KR ಪೇಟೆ, ನಾಗಮಂಗಲ ಎಲ್ಲ ಕಡೆನೂ ಜಾಸ್ತಿ ವ್ಯವಹಾರ ಇದೆ, ಅದೆಲ್ಲ ಮುಂದಕ್ಕೆ ಅಳಿಯಿಂದೆ ಅಲ್ವೇ ಅಂತ ಸಂಪತ್ ಅವ್ರು ಹೇಳಿದಾಗ ನವ್ಯವ್ರ ತಾಯಿ ಹೇಳ್ತಾರೆ, ಚಿನ್ನ 1-2 kg ಇರ್ಬೋದು, ಅದು ಇನ್ನೇನು ನಮ್ಮ ಮಗಳಿಗೆ ಅಂತ ಹೇಳ್ತಾರೆ. ಹಾಗಂತ ಹುಡುಗನಿಗೇನು ಕಮ್ಮಿ ಮಾಡೋದಿಲ್ಲ, ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಹುಡುಗನಿಗೆ ಏನು ಕೊಡಬೇಕೋ ನಾವು ಕೊಡ್ತೀವಿ. ಮದುವೆ ದಿನ ಒಂದು ದೊಡ್ಡ ಕಾರನ್ನು ಉಡುಗೊರೆಯಾಗಿ ಕೊಡ್ತೀವಿ. ಇನ್ನೂ ಏನಾದರೂ ನಿರೀಕ್ಷೆ ಇದ್ರೆ ಮುಚ್ಚು ಮರೆ ಇಲ್ಲದೆ ಹೇಳಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸಂಪತ್ ಅವರು. ಅವ್ರಿಗೆ ಮಾಡ್ದೆ ಇನ್ಯಾರಿಗೆ ಮಾಡ್ಲಿ ಹೇಳಿ ಅಂತ ಸಂಪತ್ ಅವ್ರು ಹೇಳಿದಾಗ ಈಶ್ವರಿ ಹೇಳ್ತಾರೆ, ಅಯ್ಯಯ್ಯೋ ನಮ್ಗೆ ಯಾವ ನಿರೀಕ್ಷೆನೂ ಇಲ್ಲ, ನಮ್ಮ ಅಳಿಯ ಮಗಳಿಗೆ ಏನು ಮಾಡ್ಬೇಕಂತ ನಿಮಗೆ ಗೊತ್ತಿಲ್ವೇ, ನಾನು ತಮಾಷೆ ಮಾಡಿದೆ ಆಟಿ ಅಂತ ಹೇಳ್ತಾರೆ. ಅಂದಂಗೆ ಅಳಿಯಂದ್ರು ಏನು ಮಾಡ್ತಾರಂತ ನಂಗೆ ಗೊತ್ತಾಗ್ಲಿಲ್ಲ ಅಂತ ಸಂಪತ್ ಅವ್ರು ಕೇಳ್ತಾರೆ. ಎಲ್ಲರೂ ಮೌನವಾಗ್ಬಿಡ್ತಾರೆ. ಅದನ್ನ ನೋಡ್ಬಿಟ್ಟು ಸಂಪತ್ ಅವರು, ಗೌಡ್ರೆ ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಅವನು ನಮ್ಮ ಸಕ್ಕರೆ ಫ್ಯಾಕ್ಟ್ರಿ, ಇಟ್ಟಿಗೆ ಫ್ಯಾಕ್ಟ್ರಿ ಎಲ್ಲಾನು ಅವನೇ ನೋಡ್ಕೊಳ್ಳೋದು, ಅಂದ್ರೆ ನಿಮ್ಮ ವ್ಯವಹಾರ ನೋಡ್ಕೊಳ್ಳೋ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅನ್ನಂಗಾಯ್ತು ಅಂತ ಸಂಪತ್ ಅವ್ರು ಹೇಳ್ತಾರೆ. ಅದನ್ನ ಕೇಳಿ ಈಶ್ವರಿ ಮತ್ತೆ ಶುಭ ಶಾಕ್ ಆಗ್ಬಿಡ್ತಾರೆ. ಅದು ಬಿಡಿ, ಆ ಅನುಭವ ಇರೋದ್ರಿಂದ ನಾಳೆ ನಮ್ಮ ವ್ಯವಹಾರನು ಅಚ್ಚುಕಟ್ಟಾಗಿ ನೋಡ್ಕೋತಾರೆ ಅಂತ ಸಂಪತ್ ಅವ್ರು ಹೇಳ್ತಾರೆ. ಏನ್ ಗೌಡ್ರೆ, ತಾಂಬೂಲ ಬದಲಾಯಿಸ್ಕೋಬೋದಲ್ವೇ ಅಂತ ಶಿವರಾಮೇಗೌಡರಿಗೆ ಹೇಳ್ತಾರೆ. ಪುರೋಹಿತ್ರನ್ನ ಬರ ಕೇಳ್ಬಿಟ್ರೆ ಬದಲಾಯಿಸ್ಕೊಂಡ್ಬಿಡೋಣ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಪುರೋಹಿತರು ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರೆ ಇನ್ನೂ ಯಾಕೆ ಬರ್ಲಿಲ್ಲ ಅಂತ ಫೋನ್ ಎತ್ಕೊಂಡು ಮಾಡ್ಬೇಕಾದ್ರೆ ಪುರೋಹಿತರು ಬಂದೆ ಅನ್ಕೊಂಡು ಬಂದ್ಬಿಡ್ತಾರೆ. ಅವಾಗ ಬಂದಿದ್ಕೆ ದಯವಿಟ್ಟು ಕ್ಷಮಿಸಿ, ಅಂದಾಗೆ ನೀವೆಲ್ಲರೂ ನನ್ನನ್ನ ನೆನ್ಸ್ಕೊಂತ ಇದ್ರೆ ಸಂಬಂಧ ಕುದುರಿರ್ಬೇಕಲ್ವಾ ಅಂತ ಪುರೋಹಿತರು ಹೇಳ್ತಾರೆ. ಅವುಕ್ಕೆಲ್ಲ ಬರುವಷ್ಟೊತ್ತಿಗೆ ತಾಂಬೂಲ ಬದಲಾಯಿಸ್ಕೋಬಿಡಿ ಅಂತ ಹೇಳ್ತಾರೆ. ಅಯ್ಯೋ ನಮ್ ಗೋವಿಂದ ಬಂದ್ಬಿಡ್ಲಿ, ನಮ್ಮ ಗೋವಿಂದನು ಈಶ್ವರನು ತಾಂಬೂಲ ಬದಲಾಯಿಸ್ಕೊಂಡ್ಬಿಡ್ತಾರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಒಂದ್ ನಿಮಿಷ ಗೋವಿಂದನಿಗೆ ಕಾಲ್ ಮಾಡ್ತೀನಿ ಅಂತ ಶಿವರಾಮೇಗೌಡರು ಕಾಲ್ ಮಾಡಿದಾಗ ಗೋವಿಂದ ಅವ್ರು ಹೇಳ್ತಾರೆ, ಅಣ್ಣ ಇಲ್ಲಿ ಮಹೇಶ್ ಅವ್ರ ತಾಯಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟೈತೆ, ಜೊತೆಗೆ ಮೈಸೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಗೋವಿಂದ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಹೌದೇ, ಅಲ್ಲಪ್ಪ ತಾಂಬೂಲ ಬದಲಾಯಿಸೋಕೆ ನಿನ್ನನ್ನೇ ಕಾಯ್ತಾ ಇದ್ವಿ ಅಣ್ಣ, ನೀನ್ ಇದೀಯ ಅನ್ಮೇಕೆ ನನಗೆ ಯಾಕೆ ಯೋಚನೆ, ನೀವು ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಗೋವಿಂದ ಅವರು ಫೋನಲ್ಲಿ. ಅಲ್ಲಯ್ಯ ನೀನಿದ್ರೆ ಸಂದಾಗಿರ್ತಿತ್ತು, ಸರಿ ಬಿಡು ನಾ ಇದನ್ನ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಶಿವರಾಮೇಗೌಡರು ಫೋನ್ನ ಕಟ್ ಮಾಡ್ತಾರೆ. ಯಾಕೊಡ್ರಿ ಏನಾಯ್ತು ಅಂತ ಸಂಪತ್ ಅವ್ರು ಕೇಳ್ತಾರೆ. ಇದು ಮಹೇಶ್ ಅವ್ರ ತಾಯಿಗೆ ತುಂಬಾ ಸೀರಿಯಸ್ ಅಂತೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದಂತ ಶಿವರಾಮೇಗೌಡರು ಹೇಳ್ತಾರೆ. ಕಷ್ಟ ಅಂತ ಅಲ್ಲೇ ಬಿಟ್ಟು ಬರಕ್ಕಾಗುತ್ತೆ, ಸೊಸೆ ನೋಡೋದಿಕ್ಕೆ ಇನ್ನೊಂದಿನ ಬರುವಲ್ಲಿ ಪರವಾಗಿಲ್ಲ, ಈಗ ನಾವು ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ ಸಂಪತ್ ಅವರು. ಈಶ್ವರಿ ನೀನೇನ್ ಹೇಳ್ತೀಯಮ್ಮ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅವ ಯಾವುದೇ ಶುಭ ಕಾರ್ಯನ ಶುರು ಮಾಡಾರೆ ನೀವು, ಇಲ್ಲ ಅಂದ್ರೆ ಏನಂತೆ ನೀವು ಅಕ್ಕ ಶುರು ಮಾಡಿ, ನಿಮ್ಮ ಆಶೀರ್ವಾದದಿಂದ ಸುಭಾಸನ್ ಬಾಳು ಬಂಗಾರ ಆದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಈಶ್ವರಿ. ಈ ತಾಂಬೂಲ ಬದಲಾಯಿಸ್ಕೊಂಡು ಮದ್ವೆ ನಿಶ್ಚಯ ಮಾಡ್ತಾರೆ ಶಿವರಾಮೇಗೌಡರು ಹಾಗೆ ಸಂಪತ್ ಅವರು ಸೇರಿ. ಎಲ್ಲ ಕಾರ್ಯ ಮುಗ್ದಾದ್ಮೇಲೆ ಈಶ್ವರಿ ಸಾವಿತ್ರಿಗೆ ಹೇಳ್ತಾರೆ, ಏನಮ್ಮ ಮನೆ ಮಹಾಲಕ್ಷ್ಮಿ ಹುಡುಗಿ ಇಷ್ಟ ಆದ್ಲೆ ಅಂತ ಕೇಳ್ತಾರೆ. ಇಲ್ಲಿ ಭದ್ರ ಅವ್ರನ್ನ ತೋರಿಸ್ತಾರೆ. ಭದ್ರ ಅವರು ಫೋನಲ್ಲಿ ಮಾತಾಡ್ತಾರೆ, ಅಲ್ಲ ವೆಂಕಟೇಶ್ ಅಣ್ಣ ಕೈ ಏಟಾಗ್ತಾ ಇತ್ತು ಅಂತ ಹೇಳ್ತಾ ಇದ್ರು, ಅದೇ ನಮ್ಮ MLA ಸಂಪತ್ ಕುಮಾರ್ ಇದಾರಲ್ಲ ಅವ್ರ ಮಗಳು ಅಂತ ಫೋನಲ್ಲಿ ಮಾತಾಡ್ತಾ ಇದ್ದಕ್ಕಿದ್ದಾಗೆ ಭದ್ರವರು ಕೆಮ್ತಾ ಇರ್ತಾರೆ. ಅದನ್ನ ನೋಡಿ ಸರು ನೀರ್ನ ತಗೊಂಡ್ಬರ್ತಾರೆ. ಯಾಕೋ ಗೊತ್ತಿಲ್ಲ ಕಣ, ಹಾಳದ್ ಕೆಂಬೇರೆ ಶುರುವಾಗ್ಲು ಬೇರೆ ಕೆರಿತಾ ಇದೆ, ಹ್ಞೂ ಕಣ ಅಂತ ಹೇಳಿದಾಗ ಅದನ್ನೆಲ್ಲ ಕೇಳಿಸ್ಕೊಂಡು ನೀರ್ ತರಕ್ ಹೋಗ್ತಾರೆ ಸರು. ವೆಂಕಟೇಶ್ ಅಣ್ಣ ನಿಮ್ ಕೆಲ್ಸನ ಮಾಡಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತೆಯೇ, ಇಲ್ಲ ವೆಂಕಟೇಶ್ ಅಣ್ಣ ಈಗಿನ ಅಪ್ಪ ಸುಧಾರಿಸ್ಕೊಂತ ಇದಾರೆ, ನಾನೇ ಹೇಳ್ಬಿಟ್ಟು ಎಲ್ಲ ಮಾಡಿಸ್ಕೊಡ್ತೀನಿ ಬಿಡು ಅಂತ ಮಾತಾಡ್ತಾರೆ ಫೋನಲ್ಲಿ ಭದ್ರ. ಏನ್ ಬರೋದ್ ಬೇಡ ಕಣಣ್ಣ, ನಾನೇ ತಂದ್ಕೊಡ್ತೀನಿ, ಸರಿ ಬಿಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಭದ್ರ. ಅಷ್ಟರಲ್ಲಿ ಸರು ನೀರ್ ತಗೊಂಬಂದ್ಬಿಟ್ಟು ಇದ್ರಲ್ಲಿ ಉಪ್ಪು ಹಾಕ್ಬಿಟ್ಟು ಕಾಯಿಸ್ಕೊಂಡ್ ತಗೊಂಬಂದಿದೀನಿ, ಅಲ್ಲಿ ಗಂಟ್ಲಲ್ಲಿ ಇಟ್ಕೊಂಡು 3-4 ಸಲ ಮುಕ್ಕಳಿಸಿ ಅಂತ ಹೇಳ್ತಾರೆ ಸರು. ಗಂಟ್ಲು ಕೆರ್ತ ಕೆಮ್ಮು ಎಲ್ಲ ಸರಿ ಹೋಗುತ್ತೆ ಬಾವ ಅಂತ ಹೇಳ್ತಾರೆ ಸರು. ಸರು ಹೇಳ್ದಂಗೆ ಮಾಡ್ತಾರೆ ಭದ್ರ. ಥ್ಯಾಂಕ್ಸ್ ಸರು ಅಂತ ಹೇಳ್ತಾರೆ ಭದ್ರ. ಬಾವ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನೀವು ಕೆಮ್ತಾ ಇದ್ದು ನೋಡಿದ್ನಲ್ಲ ಕಾಯಿಸ್ಕೊಂಡ್ ತಗೊಂಬಂದೆ ಅಂತ ಹೇಳ್ತಾರೆ ಸರು. ಅವ ನೀವೇನು ಅನ್ಕೊಳಲ್ಲ ಅಂದ್ರೆ ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಕೇಳಲಿ ಅಂತ ಕೇಳ್ತಾರೆ ಸರು. ಅದೇನ್ ಕೇಳ್ಸರು ಅಂತ ಭದ್ರ ಹೇಳ್ತಾರೆ. ಅಕ್ಕನ ಜೊತೆ ಡಿವೋರ್ಸ್ ಆದ್ಮೇಲೆ ಬಾವು ನಂಗೆ ನೀವು ಇನ್ನೊಂದ್ ಮದ್ವೆ ಮಾಡ್ಕೊಂಡಿರಾ ಅಂತ ಕೇಳ್ತಾರೆ. ಹಾಗಂತ ಸರು ಕೇಳಿದಾಗ ಭದ್ರ ಏನು ಮಾತಾಡದೆ ಮೌನವಾಗಿ ನಿಂತ್ಬಿಡ್ತಾರೆ.
ಸುಭಾಷ್ ಅಣ್ಣನ್ಗೆ ಈಗ ತಾನೇ ಡಿವೋರ್ಸ್ ಆಗದೆ. ಚಂಪಾಕನ್ ಬಗ್ಗೆ ಒಂಚೂರು ಯೋಚನೆ ಮಾಡ್ದೆ, ಗೊತ್ತೇ ಇಲ್ಲೋ ಅನ್ನಂಗೆ ಸಂತೋಷದಿಂದ ಒಂದ್ ಹುಡುಗಿನ ಮದ್ವೆ ಆಗಕ್ ನಿಂತವ್ರೆ. ಹೇಳಿ ಬಾವ ನೀವು ಹಂಗೆ ಮಾಡಿರಾ ಅಂತ ಸರು ಕೇಳ್ತಾರೆ. ಹೇಳಿ ಬಾವ ನಮ್ಮ ಅಕ್ಕನ ಸ್ಥಾನನ ಇನ್ನೊಂದ್ ಹುಡುಗಿ ಕೊಟ್ಟಿರಾ? ಸರು ಕೇಳಿದ ಕ್ವಶನ್ಗೆ ಭದ್ರ ಏನು ಮಾತಾಡದೆ ಹಾಗೆ ಹೊರಟೋಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಹಾಗೆ ಸುಭಾಷ್ನ ತೋರಿಸ್ತಾರೆ. ಆಗ ಚಿತ್ರ ಹೇಳ್ತಾರೆ, ಸುಭಾಷ ನೀನು ಶಾನೆ ಪುಣ್ಯವಂತ ಕಣ್ಲಾ, ಹೀಗೆ ಅಂತ ಮನೆಗೆ ಅಳಿಯೋ ಆಗೋ ಯೋಗ ಬರ್ತದೆ ಅಂದ್ರೆ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಚಿತ್ರ. ಸುಭಾಷ್ ಹೇಳ್ತಾರೆ, ಆದ್ರೂ ನನಗೂ ಒಂದಿನ ಯೋಗ ಬರುತ್ತಂತ ಗೊತ್ತಿತ್ತು ಚಿತ್ರಕ್ಕ. ನೋಡಿದ್ರೆ ಈಶ್ವರಿ ಸೈಲೆಂಟ್ ಆಗಿ ಕೂತಿರ್ತಾರೆ. ಸಂಪತ್ ಕುಮಾರ್ ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾರೆ. ಚಿತ್ರ ಈಶ್ವರಿ ಅವ್ರನ್ನ ನೋಡ್ಬಿಟ್ಟು, ಅಲ್ಲ ಕಣವ ಎಲ್ಲ ನೀನ್ ಅನ್ಕೊಂಡಂಗೆ ಆಗ್ತೈತಲ್ಲ, ಸಂತೋಷ ಪಡೋದ್ ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದಿ ಅಂತ ಕೇಳ್ತಾರೆ. ಈಶ್ವರಿ ಹೇಳ್ತಾರೆ, ಚಿತ್ರ ನಿಮ್ಗೆ ಈ ಸಂಬಂಧ ಓಕೆ ಆಗಿದೆ ಅಂತ ನಿಮಗೆ ಖುಷಿ, ಆದ್ರೆ ನನಗೆ ಆ MLA ನನ್ನ ಮಗನ್ನೇ ಮ್ಯಾನೇಜರ್ ಕೆಲಸ ಮಾಡ್ತೀರಾ ಅಂತ ಕೇಳಿದ್ನಲ್ಲ, ಅದು ಪಿತ್ತ ನೆತ್ತಿಗೆ ಇರೋದಂತ ಹೇಳ್ತಾರೆ ಈಶ್ವರಿ. ಚಿತ್ರ ಹೇಳ್ತಾರೆ, ಸದ್ಯಕ್ಕೂ ಅವ್ನು ಆ ಕೆಲ್ಸನ ಮಾಡ್ತಾ ಇಲ್ವಲ್ಲವಾ, ಅಲ್ವೇ ನಿಮ್ ದೊಡ್ಡಪ್ಪ ಆದವನು ಯಾಕೆ ಮನೆಗ್ ಮ್ಯಾನೇಜರ್ ಆಗ್ತಾನೆ, ಮನೆ ವಾರಸ್ತಾರಂತ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವೇ, ಹೇಳದ್ನಾ? ಹೇಳಿಲ್ಲ ಅವನು. ಹಾಗಂತ ಈಶ್ವರಿ ಹೇಳಿದಾಗ ಸುಭಾಷ್ ಹೇಳ್ತಾರೆ, ಹೇಳಿಲ್ಲ ಅಂದ್ರೆ ಈಗೇನ್ ಮಾಡಿಯಮ್ಮ, ನಿಮ್ ದೊಡ್ಡಪ್ಪ ಕೃತಜ್ಞತೆ ಇಲ್ದೇ ಇರೋನ್ ಕಣ್ಲಾ, ಪ್ರಾಣನು ಲೆಕ್ಕಿಸ್ದೆ ಕಾಡ್ಗೋಗಿ ಮತ್ತೊಂದ್ ಕೊಟ್ಟಿದೀಯಾ, ಆದ್ರೂ ನಿನ್ ಪರವಾಗಿ ನಿಂತ್ಕಂತಾನಂತ ಅನ್ಕೊಂಡಿದ್ದೆ, ಆದ್ರೆ ಯಾಕೋ ಮಂತ್ರಕ್ಕೆ ಮಾವಿನಕಾಯಿ ಉದ್ರಂಗ್ ಕಾಣ್ತಾ ಇಲ್ಲ ಕಣ್ಲಾ, ಅಲ್ಲಿ ಹೊಡೆದೇ ಬೀಳಿಸ್ಬೇಕು, ಆದಷ್ಟು ಬೇಗ ಆ ಕೆಲಸ ಮಾಡ್ತೀನಿ ಅಂತ ಈಶ್ವರಿ ಹೇಳಿದಾಗ ಅಷ್ಟರಲ್ಲಿ ನವ್ಯ ಸುಭಾಷ್ಗೆ ಕಾಲ್ ಮಾಡ್ತಾರೆ. ಸುಭಾಷ್ ಫೋನ್ನ ರಿಸೀವ್ ಮಾಡ್ಬಿಟ್ಟು ಹಲೋ ಯಾರು ಅಂತ ಕೇಳಿದಾಗ ನವ್ಯ ಹೇಳ್ತಾರೆ, ಹಲೋ ನಾನು ನವ್ಯ ಮಾತಾಡ್ತಾ ಇರೋದು. ಸುಭಾಷ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನವ್ಯ ಕಾಲ್ ಮಾಡಿದ್ದನ್ನ ನೋಡಿ. ನವ್ಯ ಅವರ ನೀವಾ ಹೇಳಿ ಅಂತ ಹೇಳ್ತಾರೆ ಸುಭಾಷ್. ಮನೆಯಲ್ಲಿ ಈಶ್ವರಿ ನವ್ಯ ಕಾಲ್ ಮಾಡಿದಾಳಂತ ಕೇಳಿದಾಗ ಹೂ ಅಂತ ಹೇಳ್ತಾನೆ ಸುಭಾಷ್. ಇಲ್ಲ ನಾಳೆ ನೀವೇನಾದ್ರೂ ಫ್ರೀ ಇದ್ದೀರಾ? ಫ್ರೀ ಅಂತ ಏನಿಲ್ಲ, ನೀವ್ ಹೇಳಿದ್ರೆ ನಿಜವಾಗ್ಲೂ ಫ್ರೀ ಮಾಡ್ಕೊತೀನಿ ಅಂತ ಸುಭಾಷ್ ಹೇಳ್ತಾರೆ. ನನಗೆ ನಿಮ್ ಬಗ್ಗೆ ಗೊತ್ತಿಲ್ಲ, ಮದ್ವೆಗಿಂತ ಮುಂಚೆ ನಿಮ್ಮನ್ನ ಮೀಟ್ ಮಾಡೋಣ ಅಂತ ಅನ್ಕೊಂಡೆ ಅಂತ ನವ್ಯ ಹೇಳ್ತಾರೆ. ಅಯ್ಯೋ ಅದಕ್ಕೇನಂತೆ, ಧಾರಾಳವಾಗಿ ಬರ್ತೀನಿ, ಎಲ್ಲಿಗೆ ಬರ್ಬೇಕು ಅಂತ ಸುಭಾಷ್ ಕೇಳ್ತಾರೆ. ಅದು ಮಂಡ್ಯ ಕೋರ್ಟ್ ರೋಡ್ ಅಲ್ಲಿ, ಹಾಗೆ ಮುಂದೆ ಬಂದ್ರೆ ಅಂತ ಫೋನಲ್ಲೇ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ನವ್ಯ ಹೇಳ್ತಾರೆ. ನಾನು ನಿಮ್ಗಿಂತ ಮೊದ್ಲೇ ಅಲ್ಲಿರ್ತೀನಿ ಬಿಡಿ ಅಂತ ಹೇಳ್ತಾರೆ ಸುಭಾಷ್. ಸರಿ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾರೆ ನವ್ಯ. ಮೀಟ್ ಮಾಡಿ ಒಬ್ರ ಬಗ್ಗೆ ಒಬ್ರು ತಿಳ್ಕೊಳ್ಳೋಣ ಅಂತ ಹೇಳಿದ್ಲು ಅಂತ ಹೇಳ್ತಾರೆ ಸುಭಾಷ್. ಅಂದ್ಮ್ಯಾಕೆ ನಿನಗೆ ಅವಳು ಇಷ್ಟ ಆಗಿದ್ದಾಳಂತಾನೆ ಅರ್ಥ, ಅವಳ ಮುಂದೆ ಎಡವಟ್ಟಾಡ್ದಂಗ್ ಆಡ್ಬಿಟ್ಟಿಯ ನೀನು ಅಂತ ಈಶ್ವರಿ ಹೇಳ್ತಾರೆ. ಅಮ್ಮ ಅದೆಲ್ಲ ನೀನ್ ನನ್ಗೆ ಹೇಳ್ಕೊಡ್ಬೇಕೆ, ಜನ ನೋಡಿಲ್ಲ ನಾನು ಅಂತ ಸುಭಾಷ್ ಹೇಳ್ತಾರೆ. ಅದ ಅಂದ್ರೆ ಕೆನ್ನೆ ಕಿತ್ತೋಗ್ಬಿಡ್ಬೇಕು, ಚಾಳಿ ಬಿಟ್ಟು ಹೊಸ ಬದುಕನ್ನ ಬದುಕೋದ್ ಕಲ್ಕೋ. ಚಿತ್ರ ಹೇಳ್ತಾರೆ, ಹಂಗೆ ಸುಭಾಷ ಹೋಗ್ತಾ ಹೊಸ ಬಟ್ಟೆ ತಗೊಂಡು ಹಾಕೊಂಡೋಗು, ಮೊದ್ಲೇ ಹೈಫೈ ಹುಡುಗಿ, ಸುಭಾಷ ಬರೀ ಕೈಲಿ ಹೋಗ್ಬೇಡ ಕಣ್ಲಾ. ಚಿತ್ರ ಸ್ವಲ್ಪ ದುಡ್ಡನ್ನ ಕೊಟ್ಟು ಕಳ್ಸು ಅಂತ ಹೇಳಿ ದುಡ್ಡನ್ನ ಕೊಡ್ತಾರೆ ಸುಭಾಷ್ ಕೈಗೆ. ಸುಭಾಷ ದೊಡ್ಡ ಮೀನ್ನ ಗಾಳಕ್ ಬೀಳಿಸ್ಕೋಬೇಕಂದ್ರೆ ಚಿಕ್ಕ ಮೀನ್ ಹಾಕ್ಬೇಕಣ್ಲಾ, ಎಲ್ಲ ನಿನಗೆ ಗೊತ್ತಾಗಿಲ್ಲ ಹೇಳ್ದಷ್ಟು ಮಾಡು ಅಂತ ಹೇಳ್ತಾರೆ ಈಶ್ವರಿ. ಕಣಮ್ಮ ಆಯ್ತು ಅಂತ ಸುಭಾಷ್ ಅಲ್ಲಿಂದ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಚಂಪಾ ಅವ್ರನ್ನ ತೋರಿಸ್ತಾರೆ. ಚಂಪಾ ಅವರು ಹಿಟ್ ಕಲ್ಸ್ಕೊಂಡ್ ಕೂತಿರ್ತಾರೆ. ಹೇಳ್ತಾರೆ, ಚಂಪಾ ಅದನ್ನೆಲ್ಲ ನಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅಕ್ಕ ನೀನ್ ಸುಮ್ಕೆ ಓದ್ಕೋ, ಇದನ್ನೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಚಂಪಾ ಹೇಳ್ತಾರೆ. ಸರುಗೆ ನೀರ್ನ ಕೇಳ್ತಾರೆ. ಚಂಪಾ ನೀರ್ನ ತಗೊಂಬಂದು ಕೊಟ್ಬಿಟ್ಟು ವಿದ್ಯಾನಿಗೆ ಸರು ಹೇಳ್ತಾರೆ, ಅಕ್ಕ ಇವತ್ತೇನಾಯ್ತು ಗೊತ್ತಾ, ಹೇಳಿದ್ರೆ ತಾನೇ ಗೊತ್ತಾಗೋದು, ಅದೇನಾಯ್ತು ಹೇಳು ಅಂತ ಕೇಳ್ತಾರೆ ವಿದ್ಯಾ. ನಾನ್ ಬಾವುನ್ ತವ ಹೋಗಿ ಕೇಳ್ದೆ, ವರ್ಷ ಆದ್ಮೇಲೆ ಸುಭಾಷ್ ಬಾವುನ್ ತರನೇ ಇನ್ನೊಂದ್ ಮದ್ವೆ ಆಗ್ತಾರಂತ ಕೇಳ್ದೆ, ಅವ್ರು ಅದಕ್ಕೆ ಉತ್ತರ ಕೊಡದೆ ಸುಮ್ಕೆ ಹೊಂಟೋದ್ರು ಅಂತ ಹೇಳ್ತಾರೆ ಸರು. ವಿದ್ಯಾ ಹಾಗೆ ನಗಕ್ ಶುರು ಮಾಡ್ತಾರೆ. ಸರು ಅದನ್ನ ನೋಡ್ಬಿಟ್ಟು ಯಾಕಕ್ಕ ಹಿಂಗ್ ನಗ್ತಾ ಇದೀಯ ಅಂತ ಕೇಳ್ತಾರೆ. ಏನ್ ಸರು ಮೌನಂ ಸಮ್ಮತಿ ಲಕ್ಷಣಂ ಅನ್ನಂಗೆ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಬಿಟ್ಟು ಹೊಂಟೋದ್ರಲ್ಲ, ಏನಾದ್ರೂ ಇದ್ದಿದ್ರೆ ಅವ್ರ ಮನ್ಸಲ್ಲಿ ಏನೈತೋ ಅದ್ ಹೇಳ್ಬಿಟ್ಟು ಹೋಗ್ತಿದ್ರು ಅಲ್ವಾ ಅಕ್ಕ ಅಂತ ಕೇಳ್ತಾರೆ ಸರು. ಆಗಕ್ಕಿಲ್ಲ ಅಂತ ಅವ್ರೇನ್ ಬಾಯ್ಬಿಟ್ಟು ಹೇಳಿಲ್ಲಲ್ಲ ಸರು, ಒಂದ್ಸಲ ಬಿಟ್ಟು ಬದುಕ್ಬೇಕು ಅನ್ನೋ ಆಲೋಚನೆ ಇದೆ, ಅರ್ಥ ಮಾಡ್ಕೋ. ಹೆಣ್ಮಗಳು ಒಬ್ರನ್ನ ಮನ್ಸಾರ ಪ್ರೀತಿ ಮಾಡಿದ್ರೆ ನೆನ್ಪಲ್ ಬೇಕಾದ್ರೂ ಬದುಕ್ಬಿಡ್ತಾಳೆ, ಈ ಗಂಡಸ್ರಂಗಲ್ಲ. ಸರ್ವಸ್ವಾನೆ ಅನ್ಕೊಂಡಿರೋ ಹೆಂಡ್ರು ಆಗ್ತಿದಾಳಂತ ಗೊತ್ತಾದ್ರೆ ಸಾಕು, ಮರ್ತು ಇನ್ನೊಬ್ಳನ್ನ ಕೈ ಹಿಡಿದು ಜೀವನನೇ ಶುರು ಮಾಡ್ಬಿಡ್ತಾರೆ. ಪ್ರೀತಿ ಬಾಂಧವ್ಯ ಅಲ್ಲ ಮಾತಿಗೆ ಆಟೆಯ ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಕೋಪದಲ್ಲಿ ಸೊಳ್ಳೆನ ಹೊಡಿತಾರೆ ಭದ್ರ. ಸೊಳ್ಳೆ ಹೊಡೆದಿರೋ ಸೌಂಡಿಗೆ ವಿದ್ಯೆ ಹೆದರ್ಕೊಂಡೇ ಬಿಡ್ತಾರೆ. ಏನಾಯ್ತು ಬಾವಾ ಅಂತ ಸರು ಕೇಳ್ತಾರೆ. ಅದೇ ಯಾವ್ದೋ ಒಂದ್ ಸೊಳ್ಳೆ ಕಿವಿ ಹತ್ರನೇ ಬಂದು ಗುಯಿ ಅಂತ ಇತ್ತು, ತಡೆಯಕ್ಕಾಗದೆ ಒಂದ್ ಕೊಟ್ಟೆ ನೋಡು, ಒಳ್ಳೆ ಸಿಕ್ತೆ ಬಾವಾ ಅಂತ ಕೇಳ್ತಾರೆ ಸರು. ಸರು ಅದೇನಾದ್ರೂ ಮತ್ತೆ ಅಪ್ಪಿತಪ್ಪಿ ಮಾತಾಡ್ಲಿ, ಅಲ್ಲ ಮತ್ತೆ ನನ್ ಕೈ ಸಿಗಾಕೊಳ್ಳಿ, ಅದಕ್ ಮಾಡ್ತೀನಿ ಐತೆ ಅಂದಾಗ ವಿದ್ಯೆಗ ಶಾಕಲ್ಲಿ ನೋಡ್ತಾರೆ. ಭದ್ರ ಮಾತಾಡಿದ ಮಾತಿಗೆ ಚಂಪಾ ಹಾಗೆ ಸರು ನಗಕ್ ಶುರು ಮಾಡ್ತಾರೆ. ನೀವಿಬ್ರು ಯಾಕೆ ಕಿಸಿತಾ ಇದ್ದೀರಾ, ಸೊಳ್ಳೆನೆ ಅಂತ ಕೇಳ್ತಾರೆ ವಿದ್ಯಾ. ಅಂತ ನಾವೇನಾದ್ರೂ ಹೇಳಿದ್ವಿ, ಈಗ ಅಷ್ಟೊಂದು ಅನುಮಾನ ಇದ್ರೆ ಹೇಳ್ದವ್ರ ಹತ್ರನೇ ಕೇಳ್ಕೊ. ಸರು ಹೇಳಿದಾಗ ವಿದ್ಯೆ ಹೇಳ್ತಾರೆ, ಕೇಳೋದನ್ನ ಏನು ಇಲ್ಲ, ಕಿತ್ತ ಸೊಳ್ಳೆ ಗಿಳ್ಳೆ ಅಂತ ಏನಾದ್ರೂ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆಗ ಭದ್ರ ಹೇಳ್ತಾರೆ, ನಾವು ಕಲ್ಸ್ಬೇಕಂತ ತೀರ್ಮಾನ ಮಾಡಿದ್ರೆ ಏನ್ ಹೇಳಿದ್ರೆ ಇನ್ನೊಂದ್ಸಲ ಹೇಳಿ. ವಿದ್ಯೆ ಹೇಳ್ತಾರೆ, ಏನಿಲ್ಲ ಚಂಪಾ, ನೀನ್ ಚಪಾತಿ ಹಿಟ್ಟನ್ನ ಸರಿಯಾಗಿ ಕಲಿಸ್ತಿಲ್ಲ ಅಂತ ಹೇಳ್ದೆ, ಇಲ್ಲಿ ನಾನು ಕಲ್ಸ್ಕೊಡ್ತೀನಿ ಅಂತ ಭದ್ರ ಹಿಟ್ಟನ್ನ ಇಸ್ಕೋತಾರೆ. ಇಲ್ಲಿ ಆ ಹಿಟ್ಟನ್ನ ಎಣ್ಣೆ ಕೊಡಿಲಿ, ಈ ಹಿಟ್ಟನ್ನ ಮೆದಿಬೇಕಂದ್ರೆ ಸರಿಯಾಗಿ ಒದಿಬೇಕು ಅಂದ್ರೆ ಚಂಪಾ ಈ ಸೊಳ್ಳೆ ತರ ಮಾತೆ ಕೇಳಕ್ಕಿಲ್ಲ ಅಂತದೆ.
ಏನ್ ಮಾಡ್ಬೇಕು ಗೊತ್ತಾ, ಮೇಲಿಂದ ತಗೊಂಡ್ ಕುಟ್ಟಿ ಗುದ್ದಿ ಗುದ್ದಿ ಅದನ್ನ ನಮ್ಮ ಮಾತು ಕೇಳಂಗ್ ಮಾಡ್ಬೇಕು. ಹೇಳಿದ ಅರ್ಥ ಆಯ್ತಾ ಸರು ಅಂತ ಹೇಳ್ತಾರೆ ಭದ್ರ. ಹಾ, ಅರ್ಥ ಆಯ್ತು ಬಾವ ಅಂತ ಸರು ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಸರು ಚಪಾತಿ ಹಿಟ್ಟು ಸಂದಾಗಿ ಇರ್ತದೆ, ಕೆಲವೊಂದ್ಸಲ ಪರಿಸ್ಥಿತಿಗೆ ಸಿಕ್ಕಿ ಸಾಫ್ಟ್ ಆಗಿ ಚಪಾತಿ ಆಗಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಹಿಟ್ಟನ್ನ ಕೈಯಲ್ಲಿ ಹಿಡ್ಕೊಂಡು ಭದ್ರ ಹೇಳ್ತಾರೆ, ಎಲ್ಲಾ ಹಿಟ್ಟೆ ಇಷ್ಟು ಗುದ್ದಿದ್ರು ಬುದ್ಧಿ ಬರಕಿಲ್ಲ ಅಂತದಲ್ಲ, ನಾನೇ ಮುಂಡ್ ಬಿಟ್ಟಿದೀಯಾ, ಮಾತ್ ಕೇಳ್ತೀವಳು ನಿಂಗ್ ಅದೇ ತಡಿ ಅಂತ ಹೇಳಿ ಎತ್ತಿ ಎತ್ತಿ ಕುಕ್ಕರ್ಸ್ತಾರೆ ಹಿಟ್ಟನ್ನ. ನೋಡ್ರಿ ವಿದ್ಯೆ ತುಂಬಾ ಕೋಪ ಮಾಡ್ಕೋತಾರೆ. ಒಂದ್ ಕಡೆ ಭದ್ರ ಹಾಗೆ ವಿದ್ಯೆ ಜಗಳ ನೋಡಿ ಮಜಾ ಪಡಿತಾ ಇರ್ತಾರೆ ಸರು ಹಾಗೆ ಚಂಪಾ. ಯಾಕೆ ಇಲ್ಲ ಇನ್ನ ಬೇಕೆ ಅಂತ ಭದ್ರ ಹೇಳ್ದಾಗ ಸರು ಹೇಳ್ತಾರೆ, ಸಖತ್ ಗುದ್ದಿದ್ರಿ, ಇವತ್ತು ಚಪಾತಿ ಅಂತ ಸಾಫ್ಟ್ ಆಗಿ ಬರ್ತದೆ, ಸರಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ಐತೆ ಇವತ್ತು ಅಂತ ಹೇಳ್ತಾರೆ ಭದ್ರ. ಚಂಪಾ ಅಂತ ಹಿಟ್ಟನ್ನ ಕೊಟ್ಟು ಎದ್ದಳ್ಬೇಕಾದ್ರೆ ಮತ್ತೆ ಸೊಳ್ಳೆ ಪಟ್ಟನ ಹೊಡಿತಾರೆ ಭದ್ರ. ಆಯ್ತಾ ಸೊಳ್ಳೆ ಅಂತ ಹೇಳ್ತಾರೆ ಸೊಳ್ಳೆಗೆ. ಸೊಳ್ಳೆನ ಉಫ್ ಅಂತ ಊದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಭದ್ರ. ಏನೇ ಕಾಪುಕ್ಕ ನಿನ್ ಮೂಗೆಲ್ಲ ಕೆಂಪಾಗ್ಬಿಟ್ಟದೆ, ಪಾಪ ಮುಖಭಂಗ ಆಗೋಯ್ತೇನೋ, ಸರು ನಿನ್ಗೆ ಅಂತ ಹೇಳ್ದಾಗ ಸರು ಅಲ್ಲಿಂದ ಹೋಗ್ಬಿಡ್ತಾರೆ. ಚಂಪಾ ಹೇಳ್ತಾರೆ, ವಿದ್ಯಾಕ್ಕ ಒಂದ್ ನಿಮಿಷ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಸರ್ ಅಂದ್ಮೇಕೆ ಸರ್ಸ ವಿರ್ಸ ಎರಡೂ ಇರ್ಬೇಕು, ಜಗಳ ಆಡ್ಬೇಕು, ಒಂದಾಗ್ಬೇಕು, ಆಗ್ಲೇ ತಾನೇ ಪ್ರೀತಿ ಸಂಬಂಧಕ್ಕೆಲ್ಲ ಒಂದ್ ಅರ್ಥ. ಇಬ್ರ ಮಧ್ಯೆ ಇವೆಲ್ಲ ಇದೆ ಅಂದ್ಮೇಕೆ ಸಂಸಾರ ಸರಿ ಮಾಡ್ಕೊಳ್ಳೋದ್ ನೋಡ್ಕೋ ಅಕ್ಕ ಅಂತ ಹೇಳ್ತಾರೆ ಚಂಪಾ. ಹೇಳಿದ ಮಾತಿಗೆ ವಿದ್ಯೆ ಏನು ಮಾತಾಡದೆ ಮೌನವಾಗಿ ಇದ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ನವ್ಯ ಹೇಳಿದ ಜಾಗಕ್ಕೆ ಸುಭಾಷ್ ಬರ್ತಾರೆ. ಸುಭಾಷ್ ಬಂದಿದ ತಕ್ಷಣ ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ನವ್ಯ ಹೇಳ್ತಾರೆ, ಅಲ್ಲರಿ ಇಷ್ಟು ಬ್ಯೂಟಿಫುಲ್ ಹುಡುಗಿ ನಿಮ್ ಪಕ್ಕ ಕೂತಿರ್ಬೇಕಾದ್ರೆ ಅವಳು ಜೊತೆಲಿ ಬಂದಿದ್ದಾಳೆ, ಮತ್ತೆ ಮದ್ವೆ ಫಿಕ್ಸ್ ಆಗಿದೆ, ಅವಳ ಜೊತೆ ಮಾತಾಡ್ಬೇಕು, ಅವಳ ಕೈ ಹಿಡ್ಕೋಬೇಕಂತ ಏನು ಅನ್ನಿಸ್ತಾ ಇಲ್ವಾ ಅಂತ ನವ್ಯ ಕೇಳ್ತಾರೆ. ನೋಡ್ರಿ ಆ ಕಡೆ ಈ ಕಡೆ ನೋಡ್ಕೊಂಡು ಸುಮ್ನೆ ಕೂತಿದ್ದೀರಾ, ಮದ್ವೆ ಮೊದ್ಲು ಅದೆಲ್ಲ ತೆಪ್ಪು ಅಂತ ಸುಭಾಷ್ ಹೇಳ್ತಾರೆ. ನೋಡಿ ಡವ್ಗಳೆಲ್ಲ ನನ್ಗೆ ಇಷ್ಟ ಆಗೋದಿಲ್ಲ, ಹಂಗಿದ್ರೆ ನೀವು ಅಷ್ಟೊಂದ್ ಮಾಡಿನ ಅಂತ ನವ್ಯ ಕೇಳ್ತಾರೆ. ಏನಿಲ್ಲ, ನೀವೇನ್ ಅನ್ಕೊಂಡ್ಬಿಡ್ತಿರೋ ಏನೋ ಅಂತ, ನಾನು ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಮನ್ಸಲ್ಲಿ ಏನಿದೆ ಒಂದ್ ನೇರವಾಗಿ ಹೇಳ್ಬಿಡ್ತೀನಿ, ನನಗೆ ಸುಳ್ಳು ಹೇಳೋದು ಮೋಸ ಮಾಡೋದು ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನವ್ಯ. ಹೇಳಿ ನಿಮ್ಗೆ ಅರ್ಥ ಆಯ್ತು ತಾನೇ ಅಂತ ನವ್ಯ ಕೇಳಿದಾಗ, ಹಂಗಾದ್ರೆ ನೀವು ನನ್ನಂಗೆ ಅನ್ನಂಗಾಯ್ತು ಅಂತ ಸುಭಾಷ್ ಹೇಳ್ತಾರೆ. ನನಗೂ ಅಷ್ಟೇ, ಈ ಸುಳ್ಳು ಹೇಳೋರು ಮೋಸ ಮಾಡೋರು ಇಂಥವ್ರನ್ನ ಹೇಳೋರು ಅವ್ರ ಹತ್ರ ಸುಳಿಯಕ್ಕೆ ಇಷ್ಟಪಡೋದಿಲ್ಲ. ನವ್ಯ ಹೇಳ್ತಾರೆ, ಇದೇ ನನಗೆ ದೊಡ್ಡ ಸುಳ್ಳು ಅಂತ ಅನಿಸ್ತದೆ, ಮುಖ ನೋಡ್ತಾ ಇದ್ರೆ ನಿಮ್ಮ ಮಾತಿಗೂ ನಿಮ್ಮ ಗುಣಕ್ಕೂ ಒಂದು ಸಂಬಂಧ ಇಲ್ಲ ಅಂತ ಅನಿಸ್ತದೆ ಅಂತ ನವ್ಯ ಹೇಳಿದಾಗ ಸುಭಾಷ್ ಗಾಬರಿ ಆಗ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.